ಜೋರಾಗಿದೆ. ಪೊಲೀಸರು ವಕೀಲರ ವಿರುದ್ಧ ಫೇಕ್ ಎಫ್ಐಆರ್ ಅನ್ನು ದಾಖಲು ಮಾಡಿದ್ದಾರೆ ಅನ್ನುವಂತಹ ವಿಚಾರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಜಿಲ್ಲಾಧಿಕಾರಿ ಕಚೇರಿಯ ಎದುರುಗಡೆ ಈಗ ಸಾವಿರಾರು ಸಂಖ್ಯೆಯಲ್ಲಿ ವಕೀಲರು ಸೇರಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕೂಡಲೇ ಐಜೂರು PSI ಅನ್ನ ಅಮಾನತು ಮಾಡಬೇಕು ಅನ್ನುವಂತಹ ಆಗ್ರಹ ವಕೀಲರಿಂದ ಕೇಳಿ ಬರ್ತಾ ಇದೆ. 40ಕ್ಕೂ ಹೆಚ್ಚು ವಕೀಲರ ವಿರುದ್ಧ ಎಫ್ಐಆರ್ ಅನ್ನು ದಾಖಲು ಮಾಡಿದ್ದಾರೆ. ಆದರೆ ಆಧಾರ ರಹಿತ, ಇವರಿಗೆ ಅಧಿಕಾರ ಕೊಟ್ಟವ್ರು ಯಾರು ಅನ್ನುವಂತಹ ಪ್ರಶ್ನೆಯನ್ನ ಈಗ ಮಾಡಲಾಗ್ತಾ ಇದೆ. ಇದೇ ವಿಚಾರವನ್ನ ಇಟ್ಕೊಂಡು ಈಗ ವಕೀಲರೆಲ್ಲ ಸೇರಿ ಸದ್ಯಕ್ಕೆ ಜಿಲ್ಲಾಧಿಕಾರಿ ಕಚೇರಿಯ ಎದುರುಗಡೆ ಪ್ರೊಟೆಸ್ಟ್ ಅನ್ನು ಮಾಡ್ತಾ ಇದ್ದಾರೆ. ನಾನು ಕೂಡ ಈಗ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಇದ್ದೀನಿ. ಸಾಕಷ್ಟು ಸಂಖ್ಯೆಯಲ್ಲಿ ವಕೀಲರೆಲ್ಲ ಸೇರಿದ್ದಾರೆ. ಪೊಲೀಸ್ ವಿರುದ್ಧ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಸದ್ಯಕ್ಕೆ ಇವರ ಬೇಡಿಕೆ ಏನಂತಂದ್ರೆ ಕೂಡಲೇ ಐಜೂರು PSI ಅಮಾನತ್ ಆಗಬೇಕು. ಅಲ್ಲಿವರೆಗೂ ನಮ್ಮ ಹೋರಾಟವನ್ನ ಮುಂದುವರಿಸ್ತೀವಿ. ಇವತ್ತು ಸಂಜೆ ಅಷ್ಟೊತ್ತಿಗೆ ನಮ್ಮ ಹೋರಾಟಕ್ಕೆ ನ್ಯಾಯ ಸಿಗಲಿಲ್ಲ ಅಂತಂದ್ರೆ ನಾವು ಇದೇ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಅಹೋರಾತ್ರಿ ಧರಣಿಯನ್ನ ನಡೆಸ್ತೀವಿ ಅಂತ ವಕೀಲರೆಲ್ಲ ಹೇಳ್ತಾ ಇದ್ದಾರೆ. ಪೊಲೀಸರ ವಿರುದ್ಧ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ರಾಮನಗರದಲ್ಲಿ ಸದ್ಯಕ್ಕೆ ಪೊಲೀಸರು ವರ್ಸಸ್ ವಕೀಲರು ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಫೇಕ್ ಎಫ್ಐಆರ್ ದಾಖಲಿಸಿದ್ದಾರೆ ವಕೀಲರ ವಿರುದ್ಧ ಅಂತ ಆರೋಪಿಸಿ ವಕೀಲರು ಪೊಲೀಸರ ವಿರುದ್ಧವೇ ಈಗಾಗಲೇ ಪ್ರತಿಭಟನೆಯ ಹಾದಿಯನ್ನು ತುಳಿದಿದ್ದಾರೆ. ಐಜೂರು ಇನ್ಸ್ಪೆಕ್ಟರ್ನ ಕೂಡಲೇ ಅಮಾನತು ಮಾಡಬೇಕು ಅಂತ ಆಗ್ರಹಿಸಿ ನಿರಂತರವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆಗೆ ರಾಮನಗರ SP ಆಗಿರುವಂತಹ ಕಾರ್ತಿಕ್ ರೆಡ್ಡಿ ಅವರು ಮಾತಾಡೋದಕ್ಕೆ ಸಿಕ್ಕಿದ್ದಾರೆ. ಅವರನ್ನೇ ಕೇಳ್ತೀನಿ, ಏನು ಫ್ಯಾಕ್ಟು? ಕಾರ್ತಿಕ್ ರೆಡ್ಡಿ ಅವರೇ, ಗಮನಿಸ್ತಾ ಇದ್ದೀವಿ ವಕೀಲರು ವರ್ಸಸ್ ಪೊಲೀಸರು ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ಸ್ಪೆಕ್ಟರ್ನ ಅಮಾನತು ಮಾಡಲೇಬೇಕು ಅನ್ನುವಂತಹ ಆಗ್ರಹ ವಕೀಲರಿಂದ ಕೇಳಿ ಬರ್ತಾ ಇದೆ. ಸೊ ನಿರಂತರವಾಗಿ 12ನೇ ತಾರೀಕಿಂದ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಆದಾಗ್ಯೂ ಕೂಡ ಪೊಲೀಸರು ಈ ಬಗ್ಗೆ ತಲೆ ಕೆಡಿಸ್ಕೊಡ್ತಿಲ್ಲ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಎಸ್ಪೆಷಲಿ ಇವತ್ತು ಇದೇ ವಿಚಾರವಾಗಿ ರ್ಯಾಲಿ ಕೂಡ ಮಾಡ್ತಾ ಇದ್ದಾರೆ. ಏನು ಹೇಳ್ತೀರಿ ತಾವು? ಈಗ ವಕೀಲರು 6ನೇ ತಾರೀಕು ಒಂದು ಘಟನೆ ಆಗುತ್ತೆ ನಮ್ಮ ಬಾರ್ ಕೌನ್ಸಿಲಲ್ಲಿ. ಅದಕ್ಕೆ ಸಂಬಂಧಪಟ್ಟಂಗೆ ವಕೀಲರೊಂದು ಕಂಪ್ಲೇಂಟ್ ಕೊಡ್ತಾರೆ. ಅದನ್ನು ನಮ್ಮ ಐಜೂರು ಪೊಲೀಸ್ ಸ್ಟೇಷನಲ್ಲಿ ಕೇಸ್ ರಿಜಿಸ್ಟರ್ ಆಗುತ್ತೆ. ಅದೇ ನೆಕ್ಸ್ಟ್ ಡೇ ಆಪೋಸಿಟ್ ಪಾರ್ಟಿ ಯಾರಿದ್ರು ಅವ್ರು ತಗೊಂಬಂದು ಸ್ಟೇಷನಲ್ಲಿ ಇನ್ನೊಂದು ಕಂಪ್ಲೇಂಟ್ ಕೊಡ್ತಾರೆ, ಕೌಂಟರ್ ಕಂಪ್ಲೇಂಟ್. ಸಬ್ ಇನ್ಸ್ಪೆಕ್ಟರ್ ಅವರು ಎಲ್ಲ ಹಿರಿಯ ಅಧಿಕಾರಿಗಳ ಅನುಮತಿಯನ್ನು ಪಡ್ಕೊಂಡು ಅವರು FIR ರಿಜಿಸ್ಟರ್ ಮಾಡ್ತಾರೆ. ಅದರಲ್ಲಿ 10 ಜನ ಲಾಯರ್ಸ್ ಮತ್ತು ಇತರರು 30 ಜನ ಅಂತ ತೋರಿಸ್ತಾರೆ. ಸೊ ಇದಾದ ನಂತರ ನಮ್ಮ ವಕೀಲರ ಸಂಘದ ಕಡೆಯಿಂದ ಅವರು ನಮ್ಮ ಮೇಲೆ ಫೇಕ್ FIR ಮಾಡಿದ್ದಾರೆ ಅಂತ ನಮ್ಮ ಸಬ್ ಇನ್ಸ್ಪೆಕ್ಟರ್ ಮೇಲೆ ಅವರು ದೂರ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಅವರು ನನಗೆ ಕಳೆದ ವಾರ ಮನವಿ ಕೊಟ್ಟರು. ಮನವಿಗೆ ಸಂಬಂಧಪಟ್ಟಂಗೆ ಅದನ್ನು ಒಂದು ಡೀಟೇಲ್ಡ್ ಎನ್ಕ್ವೈರಿ, ಭಾಳ ಡೀಟೇಲ್ಡ್, ಯಾಕಂದರೆ ಇಟ್ ಇಸ್ ಎ ಸೆನ್ಸಿಟಿವ್ ಇಶ್ಯೂ. ಆ ಕಾರಣಕ್ಕೆ ನಾನು ಇನ್ವೆಸ್ಟಿಗೇಟಿಂಗ್ ಆಫೀಸರ್ನ ಚೇಂಜ್ ಮಾಡಿ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ 2 ಕೇಸ್, ಬೋತ್ ಕೇಸ್ ಕೌಂಟರ್ ಕೇಸ್ 2 ಅವ್ರಿಗೆ ತನಿಖೆ ಕೊಟ್ಟಿದ್ದೀವಿ. ಅದೇ ರೀತಿ ಈ ಮನವಿ ಏನು ಕೊಟ್ಟಿದ್ರು ನಮ್ಮ ಕೌನ್ಸಿಲ್ ಅವರು, ಅದನ್ನು ನಾನು DSP ಚನ್ನಪಟ್ಟಣವ್ರಿಗೆ, ಯಾಕಂದರೆ ಅವರು ಜ್ಯೂರಿಸ್ಟಿಕ್ಷನ್ ಆಚೆ ಇದ್ದಾರೆ, ಅದನ್ನು ಭಾಳ ಡೀಟೇಲ್ಡಾಗಿ ಎನ್ಕ್ವೈರಿ ಮಾಡಿ ರಿಪೋರ್ಟ್ ಕೊಡ್ಲಿಕ್ಕೆ ಹೇಳಿದ್ದೀನಿ. ಆ ರಿಪೋರ್ಟಲ್ಲಿ ನಮ್ಮ ಆಫೀಸರ್ದು ಏನಾದರೂ ಮೇಲ್ನೋಟಕ್ಕೆ ಏನಾದ್ರು ತಪ್ಪು ಕಂಡು ಬಂದರೆ ವಿ ವಿಲ್ ಟೇಕ್ ಆ್ಯಕ್ಷನ್. ಅವರನ್ನು ಮತ್ತೆ ಮನವೊಲಿಸುವಂತಹ ಪ್ರಯತ್ನವನ್ನು ಮಾಡ್ತೀವಿ ಅಂತ ರಾಮನಗರ ಜಿಲ್ಲಾ SP ಆಗಿರುವಂತಹ ಕಾರ್ತಿಕ್ ರೆಡ್ಡಿ ಅವರು ರಿಪಬ್ಲಿಕ್ ಕನ್ನಡಕ್ಕೆ ತಿಳಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆಗೆ ಶ್ರೀಪಾದ್ ಪಾಟೀಲ್, ರಿಪಬ್ಲಿಕ್ ಕನ್ನಡ, ರಾಮನಗರ.